ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನನ್ನೆಲ್ಲ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಆಯುಧ ಪೂಜೆಯ ಸಂದರ್ಭದಲ್ಲಿ ಹಾರ್ದಿಕವಾದಂಥ ಶುಭಾಶಯಗಳು. ಈ ಬಾರಿಯ ವಿಜಯದಶಮಿ ತಮ್ಮ ಬದುಕಿನಲ್ಲಿ ನೆಮ್ಮದಿಯನ್ನು ತರಲಿ, ಸಂಭ್ರಮವನ್ನು ಕೊಡಲಿ, ದೇಶದಲ್ಲಿ ಶಾಂತಿ ನೆಲೆಸಲಿ. ನಿಮಗೆ ನೆನಪಿರಬೇಕು, ರಾಹುಲ್ ಗಾಂಧಿ ಇನ್ನೆಲ್ಲದ ಹಾಗೆ ಲೇವಡಿ ಮಾಡ್ಕೊಂಡು ಓಡಾಡ್ತಾ ಇದ್ರು. ಯಾವ ರೀತಿ ಅರಚಾಡ್ತಾ ಇದ್ರು ಅಂದರೆ ನಿಜವಾಗ್ಲೂ ಆ ರೀತಿ ಆಗಿಬಿಟ್ಟಿದೇನೋ ಅಂತ ಒಂದು ರೀತಿ ಭ್ರಮಿಸಬೇಕು ಅಂಥದ್ದೊಂದು ನರೇಟಿವನ್ನು ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದರು. ನರೇಂದರ್ ಸರೆಂಡರ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಎಲ್ಲಿ ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪರ ಮಾತು ಕೇಳಿ ಯುದ್ಧ ನಿಲ್ಲಿಸ್ಬಿಟ್ಟಿದ್ದಾರೋ ಅಂತ ಅಮಾಯಕ ಜನರಿಗೆ ನಿಜ ಅನ್ನಿಸ್ಬಿಡಬೇಕು. ಆ ರೀತಿಯಾದಂಥ ಪ್ರೊಪಗ್ಯಾಂಡ ಅದು. ಈಗ ನೋಡಿದರೆ ಇವರದೇ ಪಕ್ಷದ ಹಿರಿಯ ಸದಸ್ಯ, ಇವರ ಥಿಂಕ್ ಟ್ಯಾಂಕ್ ಅನ್ಸ್ಕೊಂಡಿರುವಂಥ ಪಿ ಚಿದಂಬರಂ ಒಂದು ಸತ್ಯವನ್ನು ಹೊರಗಡೆ ಹಾಕಿದ್ದಾರೆ. ಬೇರೆ ಯಾರೋ ಮೂರನೇದವ್ರು ಹೇಳಿದರೆ ಅದಕ್ಕೆ ಆ ಪ್ರಾಮುಖ್ಯತೆ ಬರೋದಿಲ್ಲ ಮತ್ತು ಅದು ದಿಟ ಅಂತ ಅನಿಸೋದಿಲ್ಲ. ಯಾವಾಗ ಫಸ್ಟ್ ಪರ್ಸನಲ್ಲಿ ಆ ವ್ಯಕ್ತಿಯೇ ಆ ವಿಷಯವನ್ನು ಹೇಳಿದಾಗ ಹೌದಾ ಹಿಂಗೆಲ್ಲ ಆಗಿತ್ತಾ ಅಂತ ನಮಗನ್ಸುತ್ತೆ. ಪಿ ಚಿದಂಬರಂ ಮಾಧ್ಯಮವೊಂದಕ್ಕೆ ಸಂದರ್ಶನವನ್ನು ಕೊಡ್ತಾ ಹೇಳ್ತಾರೆ, ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಲ್ಲ 26/11 ಸರಣಿ ಸ್ಫೋಟದ ಸಂದರ್ಭದಲ್ಲಿ ನನಗೆ ಪಾಕಿಸ್ತಾನದ ಮೇಲೆ ವಾಪಸ್ ಆಕ್ರಮಣ ಮಾಡಬೇಕು, ಸೇಡು ತೀರಿಸ್ಕೋಬೇಕು ಅಂತ ಭಾರಿ ಆಸೆ ಇತ್ತು. ಆದರೆ ಹಲವಾರು ಅಡ್ಡಿಗಳು ಬಂದವು ನನಗೆ ಅಂತ ಪಿ ಚಿದಂಬರಂ ಹೇಳ್ಕೊಂಡಿದ್ದಾರೆ. ಏನು ಅಡ್ಡಿ ಬಂದವು ಅಂತ ಅದಾದಮೇಲೆ ಅವರು ವಿಶದೀಕರಿಸಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡ ಇತ್ತು. ಎರಡನೇದಾಗಿ ಅಮೇರಿಕ ನಮ್ಮ ಮೇಲೆ ಒತ್ತಡ ಹಾಕಿತು, ಈ ರೀತಿಯಾದಂಥ ದಾಳಿಯನ್ನು ಮಾಡಬಾರ್ದು ಅಂತ. ಮೂರನೇದಾಗಿ ನಮ್ಮ ಹೈಕಮಾಂಡು ಮತ್ತು ನಮ್ಮ ಗೃಹ ಸಚಿವಾಲಯ, ವಿದೇಶಾಂಗ ಸಚಿವಾಲಯ ಇದಕ್ಕೆ ಬೇಡ ಅಂತ ಹೇಳ್ತೀವಿ. ಯಾವ ವ್ಯಕ್ತಿ ನರೇಂದ್ರ ಮೋದಿ ಏಪ್ರಿಲ್ 22ಕ್ಕೆ ನಡೆದಂಥ ನರಮೇಧಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಟ್ಟು ಆಪರೇಷನ್ ಸಿಂಧೂರ್ ಮಾಡಿದರು, ಅದನ್ನು ಅಭಿನಂದಿಸುವ ಬದಲು ರಾಹುಲ್ ಗಾಂಧಿ ಥರದವರು ನೀವು ಸರೆಂಡರ್ ಆಗಿದ್ದೀರಾ, ನಮ್ಮ ರಫೇಲ್ ವಿಮಾನಗಳು ಬಿದ್ದು ಹೋಗಿದ್ದಾವೆ, ಪಾಕಿಸ್ತಾನವೇ ಗೆದ್ದಿದೆ ಅಂತ ಪ್ರೊಪಗಾಂಡ ಮಾಡ್ತಾ ಇದ್ದಾರೆ. ತಮ್ಮದೇ ಕಾರ್ಯದ ಅವಧಿಯಲ್ಲಿ ತಮ್ಮದೇ UPA ಸರ್ಕಾರ ಇದ್ದಾಗ ಭಾರತದ ಮೇಲೆ ಆ ರೀತಿಯಾದಂಥ ಆಕ್ರಮಣವನ್ನು, ಉಗ್ರ ಚಟುವಟಿಕೆಯನ್ನು 26/11 ಸಂದರ್ಭದಲ್ಲಿ ಪಾಕಿಸ್ತಾನದ ಉಗ್ರರು ಮಾಡಿದಾಗ ಯುದ್ಧವನ್ನು ಮಾಡಬೇಡಿ ಅಂತ ಈ ತಾಯಿ ಮಕ್ಕಳು ಅವತ್ತಿನ ಗೃಹ ಸಚಿವರಾದಂಥ ಪಿ ಚಿದಂಬರಂ ಅವರ ಮೇಲೆ ಒತ್ತಡವನ್ನು ಹೇರಿದ್ದರಂತೆ. ಹೆಂಗಿದೆ ಸ್ವಾಮಿ ಈಗ ಟ್ವಿಸ್ಟ್ ಅಂದರೆ ಇದೆ, ಕಹಾನಿ ಮೇ ಟ್ವಿಸ್ಟ್ ಅಂತೇಳಿ. ಬರಾಕ್ ಒಬಾಮಾ ಒಂದು ಕಡೆ ಹೇಳ್ತಾರೆ ಏನಂತಂದರೆ, ಭಾರತ ಯಾಕೆ ಯುದ್ಧ ಮಾಡಲಿಲ್ಲ ಅಂತ ಕೇಳಿದರೆ ಭಾರತದಲ್ಲಿರುವಂಥ ಮುಸಲ್ಮಾನರು ಬೇಸರ ಪಟ್ಕೊಂಡ್ಬಿಡ್ತಾರೆ, ಆದ್ದರಿಂದ ಒಂದು ತಪ್ಪು ಸಂದೇಶ ರವಾನೆ ಆಗುತ್ತೆ, ಆದ್ದರಿಂದ ನಾವು ಯುದ್ಧ ಮಾಡಲಿಲ್ಲ ಅಂತ ಮನಮೋಹನ್ ಸಿಂಗ್ ಅವರು ಬರಾಕ್ ಒಬಾಮಾಗೆ ಹೇಳಿದ್ರಂತೆ. ಅವಾಗ ಅಮೇರಿಕೆ ಅಧ್ಯಕ್ಷ ಮನಮೋಹನ್ ಸಿಂಗ್ ಅವರಿಗೆ ಸ್ವತಂತ್ರವಾಗಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂಥ ಯಾವುದೇ ಅಧಿಕಾರ ಅವ್ರ ಕೈಯಲ್ಲಿರಲ್ಲ. ಅವ್ರ ಮೇಲೆ ಒಬ್ಬ ಚೇರ್ಮನ್ ಕೂತಿದ್ರು, ಅಸಂವಿಧಾನಿಕವಾದ ಪೋಸ್ಟು. ಆದರೆ ಚೇರ್ಮನ್ ಇದ್ದದ್ದು ನಿಜ, ಸೋನಿಯಾ ಗಾಂಧಿ. ಆ ಸೋನಿಯಾ ಗಾಂಧಿ ಯುದ್ಧ ಮಾಡಬೇಕೋ ಮಾಡಬಾರ್ದು, ಅಥವಾ ಅವ್ರ ಮೇಲೆ ತಿರುಗೇಟು ಕೊಡಬೇಕೋ ಕೊಡಬಾರ್ದು, ಆಕ್ರಮಣ ಮಾಡಬೇಕೋ ಮಾಡಬಾರ್ದು ಅಂತ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಮಾಡಲಿಕ್ಕೆ ಮನೆಯಲ್ಲಿ ಒಂದು ಡೈನಿಂಗ್ ಟೇಬಲ್ ಇರುತ್ತೆ, ಅಲ್ಲಿ ರಾಹುಲ್ ಗಾಂಧಿ ಥರದವರು ಕೂತ್ಕೊಂಡಿರ್ತಾರೆ. ಅಲ್ಲಿ ತೀರ್ಮಾನ ಆಗುತ್ತೆ, ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಬಿಟ್ರೆ ಭಾರತ ದೇಶದ ಮುಸಲ್ಮಾನರು ಬೇಸರ ಪಟ್ಕೊಂಡ್ಬಿಟ್ರೆ, ಯಾಕೆಂದರೆ ನಾವು ಮಾಡ್ತಾ ಇರೋದು ಮುಸಲ್ಮಾನರ ಮೇಲೆ ದಾಳಿ ಅಲ್ವಾ, ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದೀವಿ. ಹೀಗೆ ಮಾಡುವುದರಿಂದ ಇವರು ನಮ್ಮ ವೋಟ್ ಬ್ಯಾಂಕ್ ಏನಾದರೂ ಹಾಳಾಗಿಬಿಟ್ರೆ ಅದಕ್ಕೆ ನಾವು ದಾಳಿಯನ್ನು ಮಾಡೋದು ಬೇಡ. ಈ ರೀತಿ ಆಲೋಚನೆ ಮಾಡುವಂಥ ಸರ್ಕಾರ ಇದ್ದ ಸಂದರ್ಭದಲ್ಲಿ ನಾವು ಇದ್ವಿ ಅನ್ನೋದನ್ನು ಇವತ್ತು ನಮಗೆ ಅವರದೇ ಒಬ್ಬ ಸಚಿವ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ AK ಆಂಟನಿ ಹೇಳಿದರು, ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ನನಗೆ, ರಕ್ಷಣಾ ಸಚಿವ. ಆತ ಹೇಳ್ತಾರೆ, ಚೈನಾ ಬಾರ್ಡರ್ನಲ್ಲಿ ಅರುಣಾಚಲು, ಆಮೇಲೆ ಲೇಹ್ ಲಡಾಖು ಇಲ್ಲೆಲ್ಲ ನಾವು ಮೂಲಭೂತ ಸೌಕರ್ಯಗಳನ್ನು ಕೊಡೋದಿಲ್ಲ, ರಸ್ತೆ ಕೊಡಲಿಲ್ಲ, ನಾವು ಟನಲ್ಗಳನ್ನು ಮಾಡಲಿಲ್ಲ, ಅಲ್ಲಿ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇರಲಾರ್ದಂಗೆ ನೋಡ್ಕೊಂಡ್ವಿ. ಯಾಕೆ ಅಂದರೆ ನಾವು ಆ ರೀತಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಚೈನಾ ಮೇಲೆ ನಮ್ಮ ಮೇಲೆ ಕೆಕ್ಕರಗಣ್ಣು ಬಿಟ್ಕೊಂಡು ನೋಡುತ್ತೆ, ನಮ್ಮದು ಚೈನಾದು ಮಧ್ಯೆ ಸಂಘರ್ಷ ಶುರು ಆಗಿಬಿಡುತ್ತೆ. ಆದ್ದರಿಂದ ನಾವು ಅದನ್ನು ಹಾಗೆ ಪಾಳು ಬಿಟ್ಬಿಟ್ಟಿದ್ವಿ ಅಂತ AK ಆಂಟನಿ ಸ್ಪಷ್ಟವಾಗಿ ಸಂಸತ್ತಿನಲ್ಲಿ ಸಾರ್ತಾರೆ. ಅಂಥ ಕಾಲಘಟ್ಟದಲ್ಲಿ ನಾವಿದ್ವಿ.
ಇವತ್ತು ಧೀರೋದಾತ್ತವಾಗಿ ದೇಶದ ಪರವಾಗಿ ನಿಂತು ಆಪರೇಷನ್ ಸಿಂಧೂರ್ ಥರದಂಥ ಕ್ಷಿಪ್ರವಾದಂಥ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಈ ರೀತಿಯೂ ಯುದ್ಧ ಮಾಡಬಹುದು ಅನ್ನುವಂಥ ಒಂದು ಹೊಸ ಮಾದರಿಯನ್ನು ಜಗತ್ತಿಗೆ ತೋರಿಸ್ಕೊಡ್ತಾರೆ ನರೇಂದ್ರ ಮೋದಿ. ಮತ್ತು ಭಾರತದ ರಕ್ಷಣಾ ವ್ಯವಸ್ಥೆ ಹೇಗಿದೆ ಅನ್ನುವುದನ್ನು ಮತ್ತೊಂದು ಸಲ ಸಾಬೀತುಪಡಿಸ್ತಾರೆ. ಭಾರತದ ಸೈನ್ಯ ಯಾವ ರೀತಿ ಪರಾಕ್ರಮವನ್ನು ಮೆರಿತಾ ಇದೆ ಅಂತ ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡ್ತಾರೆ. ಆದರೆ ರಾಹುಲ್ ಗಾಂಧಿಯವರಿಗೆ ಇದು ಸರೆಂಡರ್ ರೀತಿಯಲ್ಲಿ ಕಾಣಿಸುತ್ತೆ. ಪಿ ಚಿದಂಬರಂ ಈ ಹಿಂದೆ ಒಂದು ಮಾತನ್ನು ಕಪಿಲ್ ಸಿಬಲ್ಗೆ ಹೇಳಿದರು. ಕಪಿಲ್ ಸಿಬಲ್ಗೆ ಅಷ್ಟೊತ್ತಿಗೆ ಬಯಸ್ಕೊಂಡು ನೀನು RSS ಏಜೆಂಟ್ ಅಂತ ಹೇಳಾಗಿತ್ತು. ಪಿ ಚಿದಂಬರಂ ಒಬ್ಬ ಸಹೋದ್ಯೋಗಿಗೆ ಒಂದು ಮಾತನ್ನು ಹೇಳಿದರು. ಒಬ್ಬ ಸಹೋದ್ಯೋಗಿ ಹೇಳ್ತಾರೆ, ಒಂದು ಮೀಟಿಂಗಲ್ಲಿ ಕೂತಿರ್ತಾರೆ, ಎದುರುಗಡೆ ರಾಹುಲ್ ಗಾಂಧಿ ಇರ್ತಾರೆ, ಸಭೆ ನಡೆಯುವಾಗ ಇದು ಸರಿ ಇಲ್ಲ ಅಂತ ಹೇಳುವಂಥ ಪಿ ಚಿದಂಬರಂಗೆ ಸಹೋದ್ಯೋಗಿ ಹೇಳ್ತಾರೆ, ಹಿರಿಯ ಕಾಂಗ್ರೆಸ್ನ ಮುಖಂಡ. ಆವಾಗ ಪಿ ಚಿದಂಬರಂ ಹೇಳ್ತಾರೆ, ನಾನೇನಾದರೂ ಆ ರೀತಿ ಮಾತಾಡಿದ್ದೆ ಆದರೆ ಕಪಿಲ್ ಸಿಬಲ್ಗೆ ಯಾವ ರೀತಿ RSS ಏಜೆಂಟ್ ಅಂತ ಹೇಳಿದ್ರಲ್ಲ ಅದೇ ರೀತಿಯಾಗಿ ನನ್ನ ಮೇಲೆಯೂ ಆರೋಪ ಮಾಡಿ ನನ್ನನ್ನು ಓಡಿಸುವ ಕೆಲಸ ನಡೆಯುತ್ತೆ. ಆದ್ದರಿಂದ ಅವ್ರು ಹೇಳೋದಂಗೆ ಕೇಳ್ಕೊಂಡಿರೋದು ಇಲ್ಲಿ ಜಾಣತನ ಅಂತ. ಹಾಗಾದರೆ ಈಗ ಯಾಕೆ ಈ ಮಾತನ್ನು ಹೇಳಿದರು ಪಿ ಚಿದಂಬರಂ? ಭಾಳ ಮುಖ್ಯವಾದಂಥ ವಿಚಾರ. ಇದನ್ನು ಯಾರೂ ಆಲೋಚನೆಯನ್ನೇ ಮಾಡೋದಿಲ್ಲ. ಏಕೆಂದರೆ ಯಾವ ಮುಂಬೈ ದಾಳಿ ಆದ ಮೇಲೆ ಸ್ವತಃ ದಿಗ್ವಿಜಯ್ ಸಿಂಗ್ ಇದು RSSನ ಷಡ್ಯಂತ್ರ ಅಂತ, ಕಾನ್ಸ್ಪರೆಸಿ ಆಫ್ RSS ಅಂತ ಬುಕ್ಕನ್ನು ಬರೆಸ್ತಾರೆ, ಬಿಡುಗಡೆ ಮಾಡಿಸ್ತಾರೆ. ಹೇಗಾದರೂ ಮಾಡಿ ಇದು RSSನವ್ರು ಮಾಡಿದ್ದು ಅಂತ ಪ್ರೂವ್ ಮಾಡಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ನಡೀತವೆ. ಅದು ವಿಫಲ ಆದ ಮೇಲೆ ಪಾಕಿಸ್ತಾನದ ಮೇಲೆ ನಾವು ದಾಳಿ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ನಿಲುವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಸುಮ್ಮನಾಗಿಬಿಡ್ತಾರೆ, ತಟಸ್ಥಗೊಳಿಸಿಬಿಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ರಾಹುಲ್ ಗಾಂಧಿ ಆ ಎಲ್ಲ ಹಿನ್ನೆಲೆಯನ್ನು ಇಟ್ಟುಕೊಂಡಂಥ ವ್ಯಕ್ತಿ ಇವತ್ತು ಯಾವ ಆಪರೇಷನ್ ಸಿಂಧೂರ್ ಅಂತ ಮಾಡಲಾಗಿದೆಯೋ ಅದರ ಬಗ್ಗೆ ಈ ರೀತಿಯಾದಂಥ ಟೀಕೆಯನ್ನು ಮಾಡ್ಕೊಂಡು ಓಡಾಡ್ತಾರೆ. ನಾನು ಹೇಳ್ತಾ ಇದ್ದದ್ದು ಯಾಕೆ ಪಿ ಚಿದಂಬರಂ ಈ ಸಂದರ್ಭದಲ್ಲಿ ಈ ಮಾತು ಹೇಳಿದ್ರು, ಯಾಕೆಂದರೆ ಈಗ ಪಕ್ಷದಲ್ಲಿ ಮನೀಶ್ ತಿವಾರಿ, ಆಮೇಲೆ ಶಶಿ ಥರೂರ್, ಈ ಥರದ ಜನ ಉಸಿರುಗಟ್ಟುವ ವಾತಾವರಣದಲ್ಲಿ ನಾವಿದ್ದೇವೆ. ಇದಕ್ಕಾಗಿ ಏನಾದರೂ ಒಂದು ಪರಿಹಾರವನ್ನು ಕಂಡು ಹಿಡಿಯಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದು ನಿಂತಿದ್ದಾರೆ. ಪಿ ಚಿದಂಬರಂಗೆ ಬಾಯಿಂದ ಮಾತು ಆಡಲಾರದ ಸ್ಥಿತಿಯಲ್ಲಿದ್ದಾರೆ. ಆತನ ಮಗ ಆಡಿದ ಮಾತಿಗೆ ಸ್ವತಃ ರಾಹುಲ್ ಗಾಂಧಿ ಕೋಪಾವಿಷ್ಟರಾಗಿ ಪಿ ಚಿದಂಬರಂ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ನೇಪಥ್ಯಕ್ಕೆ ಅವರನ್ನು ಇಡಲಾಗಿದೆ. ಕಾಂಗ್ರೆಸ್ಸಿನಲ್ಲಿ ಇದ್ದಕ್ಕಿದ್ದ ಹಾಗೆ ಒಳಗಿಂದೊಳಗೆ ಆಂತರಿಕವಾದ ಬೇಗುದಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರಾಹುಲ್ ಗಾಂಧಿಯವರ ನಾಯಕತ್ವದ ಬಗ್ಗೆ ಎಲ್ಲರಿಗೂ ಅಸಮಾಧಾನ ಶುರುವಾಗಿದೆ. ಸೋನಿಯಾ ಗಾಂಧಿ ನಿರಂತರವಾಗಿ ಸರ್ ಗಂಗಾರಾಮ್ ಆಸ್ಪತ್ರೆಗೆ ಹೋಗ್ತಾ ಇರೋದ್ರಿಂದ ಪಕ್ಷದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಪ್ರಿಯಾಂಕಾ ವಾಡ್ರಾಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ಸ್ವತಃ ರಾಹುಲ್ ಗಾಂಧಿ ಆಕೆ ಕಾಲೆಳೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ತಮಗೆ ರಾಜಕೀಯ ಭವಿಷ್ಯವೇ ಇರೋದಿಲ್ಲ ಅಂತ ಈ ಎಲ್ಲ ಪ್ರವೃತ್ತಿಗೆ ಗೊತ್ತಾಗಿದೆ. ಆದ್ದರಿಂದ ಒಂದು ಬಾಣವನ್ನು, ಒಂದು ಇಸ್ಪೀಟ್ ಎಲೆಯನ್ನು ಈಗ ಪಿ ಚಿದಂಬರಂ ಎಸೆದಿದ್ದಾರೆ. ಏನಾಗುತ್ತೆ ಕಾದ್ ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.